ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಪಾರಿವಾರಿಕ ವಿಷಯವಾಗಿ ಎರಡನೇ ದಿನದ ಚಿಂತನೆಯನ್ನು ಇಂದು ಪ್ರಾರಂಭ ಮಾಡೋಣ. ಸಂಸ್ಕಾರದ ವಿಷಯವಾಗಿ ನಿನ್ನೆ ಚಿಂತನೆ ಪ್ರಾರಂಭಗೊಂಡಿತ್ತು. ಹಾಗಿದ್ರೆ ಸಂಸ್ಕಾರವನ್ನು ಯಾರು ಕೊಡಬೇಕಾಗಿದೆ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡುತ್ತೆ. ಅದಕ್ಕೆ ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನೆಯಿಂದ ಪಾಠ ಕಲಿತ ನಾವು ಧನ್ಯರು ಅಂತ ಒಂದು ಕಡೆ ಹೇಳ್ತಾರೆ. ಮತ್ತು ಹೇಳ್ತಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮತ್ತು ಹೇಳ್ತಾರೆ, ಮಾತಾ ಪ್ರಥಮ ಗುರು, ಪಿತೃ ದ್ವಿತೀಯ ಗುರು, ಆಚಾರ್ಯ ತೃತೀಯ ಗುರು. ಯಾವ ಕಡೆಗೆ ನಾವು ನೋಡಿದರೂ ಕೂಡ ಮೊದಲ ಆದ್ಯತೆ ತಾಯಿಗಿದೆ. ಹಾಗಾಗಿ ಆ ತಾಯಿ ಮತ್ತು ತಂದೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಇವತ್ತು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದೀರಿ, ಅವ್ರು ಬೇಡಿದ್ದೆಲ್ಲವನ್ನು ಕೊಡಿಸಿದ್ದೀರಿ. ಸಂಸ್ಕಾರದ ಕೊರತೆಯಿಂದ ಎಷ್ಟು ಹಾನಿ ಆಗ್ತಾ ಇದೆ. ಎಷ್ಟು ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಊಟ ಮಾಡಲಿಕ್ಕೂ ಮೊಬೈಲ್ ಬೇಕು. ಅವರು ಪ್ರತಿ ಹಂತದಲ್ಲೂ ಕೂಡ ಮೊಬೈಲನ್ನೇ ಬಳಸ್ತಿದ್ದಾರೆ. ಯಾವುದರ ಬಗ್ಗೆ ಆಸಕ್ತಿಯನ್ನು ಅವರು ತೋರಿಸ್ತಾ ಇರಲ್ಲ. ಇದು ಸಂಸ್ಕಾರದ ಕೊರತೆಯಿಂದ ಆಗ್ತಾ ಇರುತ್ತೆ. ಅದರ ಅರಿವನ್ನು ಮೂಡಿಸ್ತಾ ಇಲ್ಲ. ಆನಂತರದಲ್ಲಿ ಎಷ್ಟು ಮಕ್ಕಳು ದುಶ್ಚಟಕ್ಕೆ ದಾಸರಾಗಿದ್ದಾರೆ. ದುಶ್ಚಟಗಳು, ಮದ್ಯಪಾನ, ತಂಬಾಕು, ಗುಟ್ಕ, ಆನಂತರ ಈಸ್ಪೆಟ್ಟು, ಓಸಿ, ಕ್ರಿಕೆಟು, ಬೆಟ್ಟಿಂಗು ಅನ್ನುವಂಥ ಅನೇಕ ದುಶ್ಚಟಗಳಿಗೆ ಮಕ್ಕಳು ದಾಸರಾಗಿದ್ದಾರೆ. ಯಾಕೆ ಅಂತ ಕೇಳಿದರೆ, ಮಕ್ಕಳ ಬಗ್ಗೆ ಅರಿವನ್ನು, ಆ ಮಕ್ಕಳ ಬಗ್ಗೆ ನೀವು ಚಿಂತನೆಯನ್ನು ಮಾಡ್ತಾ ಇರಲ್ಲ. ಅವರು ಬೇಡಿದಷ್ಟು ಕೊಡಿಸೋದನ್ನು ಕಲಿತೀರಿ. ಅವರು ಎಲ್ಲಿ ಹೋದರು, ಎಲ್ಲಿ ಬಂದರು, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಿಚಾರವನ್ನು ಮಾಡ್ತಾ ಇಲ್ಲ. ಯಾರಾದರೂ ಅಕಸ್ಮಾತ್ ನಿಮ್ಮ ಮಗ ಅಥವಾ ನಿಮ್ಮ ಮಗಳಿಂದ ತಪ್ಪು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ತುಂಬ ಜನ ತಾಯಂದರು ಸಮರ್ಥನೆ ಮಾಡ್ಕೋತೀರಿ, ನಮ್ಮ ಮಕ್ಕಳು ಅಂಥವರಲ್ಲ, ನೀವು ಸುಮ್ಮನೆ ಅವ್ರ ಬಗ್ಗೆ ತಪ್ಪು ಹೇಳ್ತಾ ಇದ್ದೀರಿ ಅನ್ನೋದನ್ನು ಹೇಳ್ತೀರಿ. ಅಂದರೆ ಆ ಮಕ್ಕಳನ್ನು ಪರಿವರ್ತನೆ ಮಾಡುವತ್ತ ಪ್ರಯತ್ನ ನಿಮ್ಮದಾಗಬೇಕು ಅಂಥೇಳಿ. ಅಂದರೆ ಆ ಸಂಸ್ಕಾರವನ್ನು ಕೊಟ್ಟರೆ ಅಂತ ಕೇಳಿದ್ರೆ ಅವರ ಬದುಕು ಪಾವನವಾಗತ್ತೆ. ನೋಡಿ, ಸಂಸ್ಕಾರ ಕೊಡದೆ ಹೋದರೆ ಜೀವನ ಬಹಳ ಕಠಿಣ ಆಗತ್ತೆ. ತಪ್ಪು ಮಾಡಿದಾಗ ತಿದ್ದುವಂಥ ಅಧಿಕಾರ ಪರಿಪೂರ್ಣ ತಾಯಿ ತಂದೆಗಿದೆ. ಯಾಕೆ ಅಂತ ಕೇಳಿದ್ರೆ, ಒಂದು ಕಲ್ಲು ಅದು ಒಬ್ಬ ಶಿಲ್ಪಿ ಕೆತ್ತನೆ ಮಾಡಲಿಕ್ಕೆ ಶುರು ಮಾಡಿದ. ಒಂದೆರಡು ಉಳಿ ಏಟನ್ನು ತಿಂದು ಅದು ನನಗೆ ಸಾಧ್ಯ ಇಲ್ಲ ಅಂತ ಅಳಕ್ಕೆ ಶುರು ಮಾಡಿತು. ತೊಗೊಂಡು ಹೋಗಿ ಅದನ್ನೊಂದು ಮೆಟ್ಲಾಗಿ ಮಾಡಿ ಹಾಕಿದ. ಇನ್ನೊಂದು ಶಿಲೆಯನ್ನು ತೊಗೊಂಡು ಕೆತ್ತಲಿಕ್ಕೆ ಶುರು ಮಾಡಿದ. ಅದು ಸ್ವಲ್ಪ ಏಟನ್ನು ತಿಂದು ಆಮೇಲೆ ನನಗೆ ಆಗಲ್ಲ ಅಂತ ಹೇಳ್ತು. ಅದನ್ನು ತೊಗೊಂಡು ಹೋಗಿ ಪೀಠವನ್ನು ಮಾಡಿ ಇಟ್ಟ. ಮೂರನೇ ಕಲ್ಲು ಎಲ್ಲ ಸುತ್ತಿಗೆ ಏಟನ್ನು ತಿಂದು 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 ಅದೇನಾಯಿತು ಅಂತ ಕೇಳಿದರೆ ಸುಂದರ ವಿಗ್ರಹ ಆಯಿತು. ಆ ವಿಗ್ರಹಕ್ಕೆ ಎಲ್ಲ ಪ್ರಕಾರ ಪೂಜಾ ವೃತಾದಿಗಳನ್ನು ನಾವು ಮಾಡಿ ಭಕ್ತಿಯ ಸಮರ್ಪಣೆ ಮಾಡ್ತೇವೆ. ಅಂದರೆ ಏಟನ್ನು ತಿಂದ ಕಲ್ಲು ಯಾವ ರೀತಿ ವಿಗ್ರಹ ಆಗುತ್ತೋ ಅದು ಸಂಸ್ಕಾರದಿಂದ. ಈಗ ಒಡವೆಗಳನ್ನು ಮಾಡಿಸ್ತೀರಿ. ಒಡವೆಗಳು ಅವು ಬಹಳ ಸರಳವಾಗಿ ಆಗಲ್ಲ. ಯಾವ ಬಂಗಾರ ಅದನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಸುಂದರವಾಗಿರ್ತಕ್ಕಂಥ ಬಹಳ ಸುಂದರ ಅಚ್ಚುಕಟ್ಟಾದಂಥ ಒಡವೆಗಳಾಗಿ ಪರಿವರ್ತನೆ ಮಾಡ್ತಾರೆ. ಕಬ್ಬಿಣ ಹೇಗೋ ಇರುತ್ತೆ, ಅದನ್ನು ಚೆನ್ನಾಗಿ ಕಾಯಿಸಿ ಬೇಕಾದ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಇದು ಸಂಸ್ಕಾರಕ್ಕೆ ಇರುವಂಥ ಶಕ್ತಿ ಅನ್ನೋದನ್ನು ಯಾರೂ ಕೂಡ ಮರಿಬಾರದು. ಆನಂತರದಲ್ಲಿ ಅಂಥ ಸಂಸ್ಕಾರವನ್ನು ಕೊಡೋದು ಪ್ರತಿಯೊಬ್ಬ ಪಾಲಕ ಪೋಷಕರ ಜವಾಬ್ದಾರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸೋದ್ರ ಮುಖಾಂತರ, ಅದರ ಜೊತೆಗೆ ಸನಾತನ ಸಂಸ್ಕೃತಿ ಇದನ್ನು ಕಲಿಸಿದ್ದೀರಾ. ಸನಾತನ ಸಂಸ್ಕೃತಿ ಅಂತ ಕೇಳಿದರೆ ಮೊದಲು ಗುರು ಹಿರಿಯರಿಗೆ ನಮಸ್ಕರಿಸೋದು, ತಾಯಿ ತಂದೆಯರಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ. ಆನಂತರದಲ್ಲಿ ಪರಿವಾರದ ನಿಯಮಗಳಿರುತ್ತೆ. ಪೂಜಾ ವ್ರತಗಳು, ಮಂದಿರಕ್ಕೆ ಹೋಗ್ತಕ್ಕಂಥದ್ದು, ಗುರುವಿನ ದೈವದ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಧಾರ್ಮಿಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಅದಕ್ಕೆ ಹೇಳ್ತಾರೆ ಸನಾತನ ಸಂಸ್ಕೃತಿ. ನಮ್ಮ ಸನಾತನ ಸಂಸ್ಕೃತಿಗೆ ಬಹಳ ಮೌಲ್ಯ ಇದೆ. ಅದನ್ನು ಪ್ರತಿಯೊಬ್ಬರಲ್ಲೂ ಕೂಡ ಆ ಅರಿವನ್ನು ಮೂಡಿಸುವಂಥ ಕರ್ತವ್ಯ ತಾಯಿ ತಂದೆಯರದ್ದಾಗಿದೆ.
ಆನಂತರ ಪಾರಿವಾರಿಕ ಪರಂಪರೆ, ಪ್ರತಿಯೊಂದು ಪರಿವಾರದ್ದು ಒಂದೊಂದು ಪರಂಪರೆಗಳಿರುತ್ತೆ. ಆ ಪರಿವಾರದ ಪರಂಪರೆಯನ್ನು, ನೀತಿ ನಿಯಮಗಳನ್ನು, ಆಚಾರ ವಿಚಾರಗಳನ್ನು ಅವರಿಗೆ ಅವ್ರಿಗೆ ಕಲಿಸ್ಬೇಕು, ಅವರಲ್ಲಿ ಅದನ್ನು ಅರಿವು ಮೂಡಿಸಬೇಕು, ಅದನ್ನು ಅವರಲ್ಲಿ ಉಳಿಯುವಂತೆ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಆನಂತರದಲ್ಲಿ ಆಧ್ಯಾತ್ಮಿಕತೆ ಯಾವಾಗಲೂ ಕೂಡ ನಮ್ಮ ಸನಾತನ ಇತಿಹಾಸ, ಪುರಾಣ, ಪ್ರವಚನವನ್ನು ಕೇಳ್ತಕ್ಕಂಥದ್ದು, ಆನಂತರದಲ್ಲಿ ಧಾರ್ಮಿಕ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕತೆಯ ಅರಿವನ್ನು ಮಕ್ಕಳಿಗೆ ಮೂಡಿಸುವಂಥದ್ದು ಅತ್ಯಂತ ಅವಶ್ಯಕ ಅಂಥೇಳಿ. ಜೀವನದ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಜೀವನದ ಮೌಲ್ಯಗಳು ಅತ್ಯಂತ ಅವಶ್ಯಕ. ಇವೆಲ್ಲ ನೀವು ಕಷ್ಟದ ಅರಿವನ್ನು ಅವರಿಗೆ ಮೂಡಿಸ್ಬೇಕಾಗತ್ತೆ. ಕಷ್ಟ ಅಂದರೆ ಹೇಗಿರುತ್ತೆ? ಒಬ್ಬ ಮನುಷ್ಯ ಕಷ್ಟ ಬಂದಾಗಲೇ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾನೆ. ಹಸಿವಾದಾಗಲೇ ಅನ್ನದ ಬೆಲೆ ಮಕ್ಕಳಿಗೆ ಗುರುತಾಗತ್ತೆ. ಹಸಿವು ಆಗದೇ ಹೋದರೆ ಅನ್ನದ ಬೆಲೆ, ಅನ್ನದ ಮಹತ್ವ ಅವರಿಗೆ ಗುರುತಾಗಲ್ಲ. ಅವರಿಗೆ ದುಃಖ ಬಂದಾಗಲೇ ಬಾಂಧವ್ಯದ ಬಗ್ಗೆ ಅರಿವು ಮೂಡುತ್ತೆ. ಆನಂತರದಲ್ಲಿ ಸಂಬಂಧಗಳು, ನಿಮ್ಮ ಪಾರಿವಾರಿಕ ಸಂಬಂಧಗಳಿರ್ತವೆ. ಅಜ್ಜ, ಅಜ್ಜಿ, ಅಣ್ಣ, ಅಕ್ಕ, ತಂಗಿ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಅನ್ನುವಂಥ ಏನು ಈ ಪಾರಿವಾರಿಕ ಬಾಂಧವ್ಯಗಳಿದ್ದಾವೆ, ಇವುಗಳ ಬಗ್ಗೆಯೂ ಕೂಡ ಅವರಿಗೆ ಅರಿವನ್ನು ಮೂಡಿಸುವಂಥ ಅತ್ಯಂತ ಅವಶ್ಯಕವಾದಂಥ ವಿಚಾರವಾಗಿದೆ. ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡೋದು ಬಹಳ ಅವಶ್ಯಕ. ಇವತ್ತು ಪಾರಿವಾರಿಕ ಸಂಬಂಧಗಳ ಕೊರತೆಯಿಂದ ದುಃಖಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವಾಗ ಒಟ್ಟು ಕುಟುಂಬಗಳು ಯಾರಿಗಾದರೂ ನೋವಾಯಿತು, ಯಾರಿಗಾದರೂ ದುಃಖ ಆಯಿತು ಅಂದ ತಕ್ಷಣ ಆ ಹಿರಿಯರು ಸಮಾಧಾನ ಪಡಿಸ್ತಿದ್ರು. ಆನಂತರ ನೋವಿನ ಸಂಕಟದ ಅದಕ್ಕೆ ಪರಿಹಾರದ ಮಾರ್ಗವನ್ನು ತೋರಿಸ್ತಿದ್ರು. ಆನಂತರದಲ್ಲಿ ಇತಿಹಾಸ ಪರಂಪರೆಯ ಕಥೆಗಳನ್ನು ಹೇಳ್ತಾ ಇದ್ದರು. ರಾಮಾಯಣ, ಮಹಾಭಾರತ ಉದಾಹರಣೆ ಕೊಡ್ತಾ ಇದ್ದರು. ಜೀವನದಲ್ಲಿ ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನುವಂಥ ಮೌಲ್ಯಗಳು ತಿಳಿಸ್ಕೊಡ್ತಿದ್ರು. ಪರೋಪಕಾರಾಯ ಪುಣ್ಯಾಯ ಅನ್ನುವಂತೆ ಸದಾ ಪುಣ್ಯವನ್ನು ಮಾಡಬೇಕು, ಯಾರಿಗೂ ನೋವನ್ನು ಮಾಡಬಾರ್ದು, ನಿಂದನೆಯನ್ನು ಮಾಡಬಾರ್ದು, ಯಾರಿಗೂ ದುಃಖವನ್ನು ಕೊಡಬಾರ್ದು, ಯಾರಿಗೆ ಹಿಂಸೆಯನ್ನು ಮಾಡಬಾರ್ದು, ಯಾರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಬಾರ್ದು ಅನ್ನುವಂಥ ಅನೇಕ ಮೌಲ್ಯಗಳನ್ನು ಅವರ ತಲೆಯಲ್ಲಿ ಬಿತ್ತಿ ಬೆಳೆಸ್ತಾ ಇದ್ದರು. ಆ ರೀತಿಯಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ರಿ ಅಂತ ಕೇಳಿದರೆ, ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವನ್ನು ಮೂಡಿಸಿದ್ರಿ ಅಂತ ಕೇಳಿದರೆ, ಪಾರಿವಾರಿಕ ಸಂಬಂಧಗಳ ಬಗ್ಗೆ ಜಾಗೃತ ಭಾವನೆಯನ್ನು ಮೂಡಿಸಿದ್ರಿ ಅಂತ ಕೇಳಿದರೆ, ನಿಮ್ಮ ಪ್ರತಿಯೊಂದು ಪರಿವಾರದ ನಿಯಮಗಳೇನಿದ್ದಾವೆ ಅವುಗಳ ಬಗ್ಗೆ ಅವರಿಗೆ ಜಾಗೃತಾವಸ್ಥೆಗೆ ಅವರನ್ನು ಕರ್ಕೊಂಡು ಬಂದ್ರಿ ಅಂತ ಕೇಳಿದರೆ, ನಿಜವಾಗಿಯೂ ಅವರು ಜೀವನದಲ್ಲಿ ದೇಶ ಪ್ರೇಮಿಗಳಾಗಿ, ದೇಶದಲ್ಲಿ ಒಳ್ಳೆ ಪ್ರಜೆಗಳಾಗಿ ಯಾವತ್ತೂ ಕೂಡ ಸಮಾಜದ ಮುಂದೆ, ದೇಶದ ಮುಂದೆ, ಕಾನೂನಿನ ಮುಂದೆ ತಾಯಿ ತಂದೆ ತಲೆ ತಗ್ಗಿಸದಂತೆ ತಲೆ ಎತ್ತಿ ನಡೆಯುವಂಥ ರೀತಿಯಲ್ಲಿ ಅವರು ಬೆಳೀತಾರೆ. ಆ ಜವಾಬ್ದಾರಿ ತಾಯಿ ತಂದೆಯರದ್ದು ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಮುಂದಿನ ಚಿಂತನೆಯನ್ನು ನಾಳೆ ಮಾಡೋಣ. ಓಂ ಶುಭಂ ಭೂಯಾತ್.